ನಮಸ್ಕಾರ. ಇನ್ ಟುಡೇ ಸೆಷನ್ ನಾವು ಡೆವಲಪ್ಮೆಂಟ್ ಎನ್ವಿರಾನ್ಮೆಂಟ್ ಹೆಂಗೆ ಸೆಟಪ್ ಮಾಡೋಣ ಅಂತ ನೋಡೋಣ. ನೀವು ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿಬೇಕಂದ್ರು ಅಥವಾ ನೀವು ಏನೋ ಪ್ರೋಗ್ರಾಮಿಂಗ್ ಮಾಡಬೇಕಂದ್ರು ನಿಮ್ಮ ಲ್ಯಾಪ್ಟಾಪ್ ಒಳಗೆ ನಿಮ್ಮ ಪಿ ಸಿ ಒಳಗೆ ಅದರದ್ದು ಡೆವಲಪ್ಮೆಂಟ್ ಎನ್ವಿರಾನ್ಮೆಂಟ್ ಸೆಟಪ್ ಮಾಡೋದು ತುಂಬ ಅವಶ್ಯಕತೆ. ಮಿನಿಮಲಿಸ್ಟಿಕ್ ಆಗಿ ನಿಮಗೆ ಆ್ಯಸ್ ಅ ಲರ್ನರ್ ಅಥವಾ ಆ್ಯಸ್ ಅ ಬಿಗಿನರ್ ಏನು ಬೇಕಲ್ಲ, ದ್ಯಾಟ್ ಸೆಟಪ್ ಈಸ್ ಡಿಫರೆಂಟ್. ನೀವು ನಾಳೆ ಕಂಪ್ನಿ ಜಾಯಿನ್ ಆದಮ್ಯಾಗ ಅಲ್ಲಿ ಅವ್ರು ಏನು ಯೂಸ್ ಮಾಡ್ತಾರಲ್ಲ ಆ ಟೂಲ್ಸು ಅದು ಬೇರೆ ಆಗಿರ್ಬೋದು. ಉದಾಹರಣೆಗೆ ನೀವು ಆ್ಯಸ್ ಅ ಸ್ಟೂಡೆಂಟ್ ನೀವು ಈಗಿನ ಕೋಡಿಂಗ್ ಕಲಿಯಾಗ್ತೀರಿ, ನೀವಿನ ಬಿಗಿನರ್ ಅದೀರಿ, ಅವಾಗ ಆದಷ್ಟು ನಿಮ್ಗೆ ಲೆಸ್ ಕಾಂಪ್ಲಿಕೇಟೆಡ್ ಟೂಲ್ ಹೇಳ್ಕೊಡ್ತಾರೆ ಎಲ್ಲ ಕಡೆ. ಅದ ನೀವು ಆಫೀಸ್ಗೆ ಹೋದ್ಮೇಲೆ ಅಥವಾ ಕಂಪ್ನಿ ಜಾಯಿನ್ ಆದಮೇಲೆ ಅಲ್ಲೇನಿರುತ್ತೆ, ನಿಮ್ಮ ಪ್ರಾಜೆಕ್ಟ್ಸ್ ಭಾಳ ದೊಡ್ಡದಿರುತ್ತೆ. ಆ ಪ್ರಾಜೆಕ್ಟ್ನಾಗ ಸಾವಿರಾರು ಫೈಲ್ಸ್ ಇರ್ತಾವೆ, ಮಿಲಿಯನ್ಸ್ ಆಫ್ ಲೈನ್ಸ್ ಆಫ್ ಕೋಡ್ ಇರ್ತಾವೆ. ಅವಾಗ ಸೇಮ್ ಟೂಲ್ಸ್ ಅಲ್ಲಿ ಯೂಸ್ ಆಗದೆ ಇರ್ಬೋದು. ಮುಖ್ಯವಾಗಿ ಒಂದು ಎನ್ವಿರಾನ್ಮೆಂಟ್ ಸೆಟಪ್ಗೆ ಏನೇನು ಬೇಕಂತ ನೋಡೋಣ. ಸೊ ನಿಮಗೆ ಫಸ್ಟ್ ಆ್ಯಂಡ್ ದ ಫೋರ್ಮೋಸ್ಟ್ ಥಿಂಗ್ ಬೇಕಾಗಿದ್ದು ಅದರದ್ದು ಕಂಪೈಲರು ಅಥವಾ ಇಂಟರ್ಪ್ರಿಟರ್. ನೀವು ಬರೆದಿರೋ ಕೋಡನ್ನು ಹೈ ಲೆವೆಲ್ ಲ್ಯಾಂಗ್ವೇಜಿಂದ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಕನ್ವರ್ಟ್ ಮಾಡಿ ರನ್ ಮಾಡಬೇಕಂದ್ರೆ ಅದು ಕಂಪೈಲ್ಡ್ ಲ್ಯಾಂಗ್ವೇಜ್ ಇದ್ದರೆ ಕಂಪೈಲರ್ ಬೇಕಾಗುತ್ತೆ, ಇಂಟರ್ಪ್ರಿಟೆಡ್ ಲ್ಯಾಂಗ್ವೇಜ್ ಇತ್ತಂದ್ರೆ ಇಂಟರ್ಪ್ರಿಟರ್ ಬೇಕಾಗುತ್ತೆ. ನಮ್ಮದು ಪ್ರೀವಿಯಸ್ ವಿಡಿಯೋ ಒಳಗೆ ಕಂಪೈಲರ್ ಅಂದರೆ ಏನು, ಇಂಟರ್ಪ್ರಿಟರ್ ಅಂದರೆ ಏನು, ಅದು ಹೈ ಲೆವೆಲ್ ಲ್ಯಾಂಗ್ವೇಜಿಂದ ಲೋ ಲೆವೆಲ್ ಲ್ಯಾಂಗ್ವೇಜ್ ಹೆಂಗೆ ಕನ್ವರ್ಟ್ ಆಗುತ್ತೆ ಅದನ್ನೆಲ್ಲ ಅತಿ ವಿಸ್ತಾರವಾಗಿ ಡೀಟೇಲ್ವಾಗಿ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡೇನಿ. ನೀವು ಆ ವಿಡಿಯೋ ನೋಡಿಲ್ಲ ಅಂದ್ರೆ ಹೋಗಿ ಮೊದಲು ಆ ವಿಡಿಯೋ ನೋಡಿರಿ, ಆಮೇಲೆ ಇದನ್ನು ಕಂಟಿನ್ಯೂ ಮಾಡಿರಿ. ಎರಡನೇದು ಎಡಿಟರ್. ನಿಮಗೇನು ಬೇಕು, ಒಂದು ಸೋರ್ಸ್ ಕೋಡ್ ಎಡಿಟರ್ ಬೇಕು. ಆ ಸೋರ್ಸ್ ಕೋಡ್ ಎಡಿಟರ್ ಅಗದಿ ಸಿಂಪಲ್ ನೋಟ್ಪ್ಯಾಡ್ ಅಂತ ಅಪ್ಲಿಕೇಶನ್ ಇರ್ಬೋದು, ಅಥವಾ ಲೆನೆಕ್ಸ್ನಾಗದು ಹೋದ್ರಿ ಅಂದ್ರೆ ವಿ ಐ ಎಡಿಟರ್ ಅಂತ ಯೂಸ್ ಮಾಡ್ತಾರೆ, ವಿ ಐ ಎಡಿಟರ್ ಇರ್ಬೋದು, ಅಥವಾ ನೋಟ್ಪ್ಯಾಡ್ ++ ಇರ್ಬೋದು. ಈ ಥರ ಸಿಂಪಲ್ ಟೆಕ್ಸ್ಟ್ ಎಡಿಟರ್. ನಿಮ್ಮ ಸೋರ್ಸ್ ಕೋಡ್ ಏನಿರ್ತೈತಿಲ್ಲ ಅದು ಇಂಗ್ಲೀಷ್ ಟೆಕ್ಸ್ಟ್ ಫಾರ್ಮ್ಯಾಟ್ನಾಗ ಸ್ಟೋರ್ ಆಗುತ್ತೆ. ಅದೇನು ಸ್ಪೆಷಲೈಸ್ಡ್ ಫಾರ್ಮ್ಯಾಟ್ನಾಗ ಏನು ಸ್ಟೋರ್ ಆಗಲ್ಲ. ನೀವು ಬರೆದಿರುವಂಥ ಸೋರ್ಸ್ ಕೋಡಕ್ಕೆ ಆ ಫೈಲ್ಗೆ ಬೇರೆ ಬೇರೆ ಎಕ್ಸ್ಟೆನ್ಷನ್ ಇರ್ತೈತಿ, ಫೈಲ್ ಎಕ್ಸ್ಟೆನ್ಷನ್. ಫಾರ್ ಎಕ್ಸಾಂಪಲ್ ಪೈಥಾನ್ ಇತ್ತಂದ್ರೆ ಅದಕ್ಕೆ .py ಅಂತ ಇರ್ತೈತಿ, ಜಾವಾ ಇತ್ತಂದ್ರೆ .java ಅಂತಿರುತ್ತೆ, ಆಮೇಲೆ .c ಇತ್ತಂದ್ರೆ .c ಅಂತಿರುತ್ತೆ, ಇಲ್ಲ CPP ಅಂತಿರುತ್ತೆ. ಸೊ ಬೇರೆ ಬೇರೆ ಲ್ಯಾಂಗ್ವೇಜಿಗೆ ಬೇರೆ ಬೇರೆ ಎಕ್ಸ್ಟೆನ್ಷನ್ ಇರುತ್ತೆ. ಬಟ್ ಅದ್ರ ಆ್ಯಕ್ಚುಯಲ್ ಫಾರ್ಮ್ಯಾಟ್ ಇಸ್ ಟೆಕ್ಸ್ಟ್ ಓನ್ಲಿ. ನೀವು ಅದನ್ನು ಓಪನ್ ಮಾಡಿ ನೋಡ್ಬೋದು, ಆಯಿತಾ. ಸೊ ಬೇರ್ ಮಿನಿಮಮ್ ಆಗಿ ನಿಮಗೊಂದು ಎಡಿಟರ್ ಇತ್ತು, ಆಮೇಲೆ ಒಂದು ಕಂಪೈಲರ್ ಇತ್ತಂದ್ರೆ ನೀವೊಂದು ಕೋಡ್ ಬರೋದು ಅದನ್ನು ರನ್ ಮಾಡಿ ನೋಡ್ಬೋದು. ಆದ್ರೆ ಇದ್ರ ಜೊತೆಗೆ ನಿಮಗೆ ಇನ್ನೊಂದ್ರದ್ದು ಟೂಲದ ಅವಶ್ಯಕತೆ ಐತಿ. ಇದು ಭಾಳಷ್ಟು ಕಾಲೇಜ್ನಾಗಾಗಲಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನಾಗಾಗಲಿ ಇದ್ರ ಬಗ್ಗೆ ನಿಮಗೆ ಯಾರು ಜಾಸ್ತಿ ಜನ ಹೇಳ್ಕೊಡಲ್ಲ. ನೀವೇನಾರ ಕೋಡಿಂಗ್ ಈ ಟೂಲ್ ಕಲಿತ್ರಿ ಅಂದ್ರೆ ನಿಮಗೆ ಅದು ಟೋಟಲ್ ಕಾನ್ಸೆಪ್ಟ್ ಗ್ರಾಸ್ ಮಾಡೋಕ್ಕೆ ಭಾಳ ಕಷ್ಟ ಆಗುತ್ತೆ. ನಾ ಸುಮಾರು ಹುಡುಗರನ್ನ ಕೇಳೇನಿ, ಕರ್ನಾಟಕದಾಗಿರೋರನ್ನ, ಚಲೋ ಕಾಲೇಜ್ನಾಗಿರೋರನ್ನ, Tier 2 Tier 3 ಇದ್ದವ್ರನ್ನ ಕೇಳೇನಿ. ಅವರು ಸುಮಾರು ಜನ 100ಕ್ಕೆ 80-90% ಜನಗೆ ಆ ಟೂಲ್ ಅಂದರೆ ಏನು, ಅದನ್ನು ಹೆಂಗೆ ಯೂಸ್ ಮಾಡ್ತಾರೆ, ಆ ಟೂಲ್ ಕಲಿಯುವಂಥ ಅವಶ್ಯಕತೆ ಏನೈತಿ, ನಾವು ಕೋಡಿಂಗ್ ಕಲಿಬೇಕಾದ್ರೆ ಅದ್ರದ್ದು ಏನು ಪಾತ್ರ ಐತಿ, ಇದ್ರ ಬಗ್ಗೆ ನಾಲೆಜ್ ಇಲ್ದದ್ದನ್ನು ನನ್ನ ಗಮನಕ್ಕೆ ಬಂದಿದೆ. ಹೀಗಾಗಿ ಸ್ಪೆಸಿಫಿಕ್ ಆಗಿ ಅದ್ರ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೀನಿ. ಅದು ಏನಂತಂದ್ರೆ ಡಿಬಗ್ಗರ್. ಸೊ ಡಿಬಗ್ಗರ್ ಅಂದರೆ ಏನು? ಡಿಬಗ್ಗರ್ ಏನು ಮಾಡುತ್ತೆ, ನಿಮ್ಮ ಕೋಡನ್ನು ಸ್ಲೋ ಆಗಿ ಒಂದೊಂದು ಸ್ಟೆಪ್ ರನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ನಿಮಗೆ ಅವಾಗ ಎಕ್ಸಾಕ್ಟಾಗಿ ನಿಮಗೆ ಬರೆದಿರುವಂಥ ಕೋಡು ಕಂಪ್ಯೂಟರ್ ಒಳಗೆ ಹೆಂಗೆ ಎಕ್ಸಿಕ್ಯೂಟ್ ಆಗುತ್ತೆ, ಅದನ್ನು ನಿಮ್ಮ ಕಂಪ್ಯೂಟರ್ ಯಾವ ಥರ ಎಕ್ಸಿಕ್ಯೂಟ್ ಮಾಡುತ್ತೆ, ಕಂಟ್ರೋಲ್ ಎಲ್ಲಿಂದ ಎಲ್ಲೆಲ್ಲಿ ಶಿಫ್ಟ್ ಆಗುತ್ತೆ, ಎಲ್ಲೆಲ್ಲಿ ಲೂಪ್ ಹೆಂಗಾಗುತ್ತೆ, ಅದನ್ನು ನೀವು ವಿಜುವಲಿ ನೋಡ್ಬೋದು. ನೀವು ಯಾವಾಗ ಅದನ್ನು ವಿಜುವಲಿ ನೋಡ್ತಿರಲ್ಲ ನಿಮ್ಗೆ ಅವಾಗ ಮೈಂಡ್ನಾಗ ಆ ಅಂಡರ್ಸ್ಟ್ಯಾಂಡಿಂಗ್ ಬರೋಕ್ಕೆ ಶುರು ಆಗುತ್ತೆ. ಏನಂದರೆ ಈ ಥರ ಕೋಡ್ ಬರೋದ್ರೆ ಈ ಥರ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ಅಂಡರ್ಸ್ಟ್ಯಾಂಡಿಂಗ್ ಬರೋಕ್ಕೆ ಶುರು ಆಗುತ್ತೆ. ಸೊ ದ್ಯಾಟ್ ಈಸ್ ವೈ ದ ಥರ್ಡ್ ಇಂಪಾರ್ಟೆಂಟ್ ಟೂಲ್ ಇಸ್ ಡಿಬಗ್ಗರ್. ಇದಾದಮೇಲೆ ಈ ಎಡಿಟರ್ ಏನದಾವಲ್ಲ ಇದ್ರ ಜೊತೆಗೆ ಇನ್ನೊಂದು ಏನು ಬರುತ್ತೆ ಅಂದ್ರೆ ಪ್ರಾಜೆಕ್ಟ್ ಸೆಟ್ಟಿಂಗ್ ಅಂತಂದು. ಅಂದ್ರೆ ನೀವು ಯಾವಾಗಲೂ ಸಾಫ್ಟ್ವೇರ್ ಡೆವಲಪ್ ಮಾಡುವಾಗ ಬರೀ ಒಂದೇ ಫೈಲ್ ಬರೋದು ರನ್ ಇರಲ್ಲ, ಅದರೊಳಗೆ ಭಾಳಷ್ಟು ಫೈಲ್ ಹಾಕಿರ್ತೀರಿ. ಸೋರ್ಸ್ ಕೋಡ್ ಇರುತ್ತೆ, ಬೇರೆ ಲೈಬ್ರರೀಸ್ ಇರ್ತಾವೆ, ಇಮೇಜಸ್ ಇರ್ತಾವೆ, ಎಲ್ಲ ಇರ್ತಾವೆ. ಸೊ ಅದನ್ನು ಎಲ್ಲನೂ ನೀವು ಹೆಂಗೆ ಮ್ಯಾನೇಜ್ ಮಾಡ್ತೀರಿ, ಆ ಫೈಲ್ ಹೆಂಗೆ ಆರ್ಗನೈಸ್ ಮಾಡ್ತೀರಿ, ಅದನ್ನ ಹೆಂಗೆ ಬಂಡಲ್ ಮಾಡ್ತೀರಿ, ಅದಕ್ಕೆ ಏನಂದ್ರೆ ಪ್ರಾಜೆಕ್ಟದ ಅವಶ್ಯಕತೆ ಇರ್ತೈತಿ. ಸೊ ದೆನ್ ಅನದರ್ ಥಿಂಗ್ ಈಸ್ ಪ್ರಾಜೆಕ್ಟ್. ಸೊ ಇವೆರಡು ಏನದಾವಲ್ಲ ದೀಸ್ ಆರ್ ಆಲ್ ಸ್ಪೆಷಲೈಸ್ಡ್ ಫೀಚರ್ಸ್. ಸೊ ಅದಕ್ಕೆ ಸುಮಾರು ಕಂಪ್ನಿಗಳು ಏನು ಮಾಡಿದ್ರಂದ್ರೆ ಇವನ್ನ ಎಲ್ಲ ಸೇರಿನ ಒಂದು ಸಾಫ್ಟ್ವೇರ್ ಮಾಡಿದ್ರು, ಸ್ಪೆಷಲೈಸ್ ಸಾಫ್ಟ್ವೇರ್. ಓಕೆ,
ಸೊ ಅದು ಏನು ಮಾಡಿದ್ರು ಅಂದ್ರೆ ಅದ್ರೊಳಗೆ ಇದನ್ನ ಎಲ್ಲನೂ ಕಂಬೈನ್ ಮಾಡಿದ್ರು. ಯಾವುದು? ಎಡಿಟರ್, ಡಿಬಗರ್, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್, ಇದನ್ನೆಲ್ಲ ಕಂಬೈನ್ ಮಾಡಿದ್ರು. ಇದನ್ನೆಲ್ಲ ಕಂಬೈನ್ ಮಾಡಿ ಒಂದು ಸ್ಪೆಷಲೈಸ್ ಸಾಫ್ಟ್ವೇರ್ ಮಾಡಿದ್ರು. ಅದೇ ಸಾಫ್ಟ್ವೇರ್ಗೆ ನಾವು ಏನಂತೀವಿ ಅಂದ್ರೆ IDE ಅಂತೀವಿ, ವಿಚ್ ಸ್ಟ್ಯಾಂಡ್ಸ್ ಫಾರ್ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಎನ್ವಿರಾನ್ಮೆಂಟ್. ಇದಕ್ಕೆ ಮತ್ತು ಕಂಪೈಲರ್ ಇಂಟರ್ಪ್ರಿಟರ್ಗೆ ಲಿಂಕ್ ಇರುತ್ತೆ. ಸೊ ದೇರ್ ಈಸ್ ಅ ಲಿಂಕ್, ಅಂದ್ರೆ ಅದು ಅಂಡರ್ಲೈಂಗ್ ನಿಮ್ದೇನು ಕಂಪೈಲರ್ ಇನ್ಸ್ಟಾಲ್ ಆಗಿರುತ್ತಲ್ಲ ಅದನ್ನ ಇದು ಇನ್ವೋಕ್ ಮಾಡುತ್ತೆ, ಇಂಟರ್ಪ್ರಿಟರ್ನು ಇನ್ವೋಕ್ ಮಾಡುತ್ತೆ. ಬಟ್ ಇದೇನಂದ್ರೆ ಇದು ಸಪ್ರೇಟ್ ಟೂಲಾಗಿ ಇನ್ಸ್ಟಾಲ್ ಆಗಿರ್ತೈತಿ. ಇದು ಇಷ್ಟು ಅಲ್ಲದೆ ಇದ್ರ ಜೊತೆಗೆ ನೀವು ಯಾವಾಗ ಕಂಪೈಲರ್ ಇಂಟರ್ಪ್ರಿಟರ್ ಇನ್ಸ್ಟಾಲ್ ಮಾಡ್ತೀರಾ ಇದ್ರ ಜೊತೆಗೆ ಏನಾಗುತ್ತೆ, ಇನ್ನೊಂದನ್ನು ಇನ್ಸ್ಟಾಲ್ ಆಗುತ್ತೆ, ವಿಚ್ ಇಸ್ ದ ಫಿಫ್ತ್ ಥಿಂಗ್, ವಿಚ್ ಇಸ್ ಸ್ಟ್ಯಾಂಡರ್ಡ್ ಲೈಬ್ರರೀಸ್ ಅಥವಾ ಸ್ಟ್ಯಾಂಡರ್ಡ್ ಲಿಬ್ಸ್ ಅಂತೀವಿ. ನೀವು ಯಾವಾಗ ಕಂಪೈಲರ್ ಇಂಟರ್ಪ್ರಿಟರ್ ಇನ್ಸ್ಟಾಲ್ ಮಾಡ್ತೀರಿ ಅದ ಪ್ಯಾಕೇಜ್ ಜೊತೆನ ನಿಮ್ಮ ಸಿಸ್ಟಮ್ಗೆ ಸ್ಟ್ಯಾಂಡರ್ಡ್ ಲೈಬ್ರರೀಸೂ ಬಂದುಬಿಡ್ತಾವೆ. ಸೊ ನೀವು ಫೈಲ್ ಆಪ್ರೇಷನ್ಸ್ ಇರ್ಬೋದು, ಟೈಮ್ ಆಪ್ರೇಷನ್ಸ್ ಇರ್ಬೋದು, ಇನ್ಪುಟ್ ಔಟ್ಪುಟ್ ಇರ್ಬೋದು, ಅದನ್ನೆಲ್ಲನೂ ನೀವು ಸ್ವಂತ ನೀವೇ ಕೋಡ್ ಬರೆಯೋ ಅವಶ್ಯಕತೆ ಇಲ್ಲ. ಆ ಕೋಡಿಂಗ್ ಲ್ಯಾಂಗ್ವೇಜದ್ದು ಏನು ಸ್ಟ್ಯಾಂಡರ್ಡ್ ಲೈಬ್ರರಿ ಇರುತ್ತಲ್ಲ ಅದನ್ನ ಯೂಸ್ ಮಾಡಿ ಬರೀತೀರಿ. ಸೊ ಹೀಗಾಗಿ ಅದು ನಿಮ್ಗೆ ಇದ್ರ ಜೊತೆ ಬಂದ್ಬಿಡುತ್ತೆ. ದಿಸ್ ಇಸ್ ದ ಫಿಫ್ತ್ ಥಿಂಗ್. ಬಟ್ ಇವೆರಡು ಏನಂದ್ರೆ ಎರಡು ಒಟ್ಟಿಗೆ ಬರ್ತಾವೆ. ಆಮೇಲೆ ಪೈಥಾನ್ ಅಂತ ಕೆಲವೊಂದು ಲ್ಯಾಂಗ್ವೇಜ್ನಾಗ ಅದ್ರ ಜೊತೆಗೆ ಏನು ಡಾಕ್ಯುಮೆಂಟೇಷನು ಬರುತ್ತೆ. ಸೊ ಪೈಥಾನ್ದು ಡಾಕ್ಯುಮೆಂಟೇಷನ್ನು ಇದೇ ಪ್ಯಾಕೇಜ್ ಜೊತೆನ ನಿಮ್ಮ ಸಿಸ್ಟಮ್ದೊಳಗೆ ಇನ್ಸ್ಟಾಲ್ ಆಗಿಬಿಡುತ್ತೆ. ಸೊ ಹೀಗಾಗಿ ನೀವು ಏನೋ ಒಂದು ಲ್ಯಾಂಗ್ವೇಜ್ ಕಲಿಯುವಾಗ ನೀವು ಫಸ್ಟ್ ಏನು ಮಾಡ್ಬೇಕಂತಂದ್ರೆ ಯುವರ್ ಫಸ್ಟ್ ಟಾಸ್ಕ್ ಏನಪ್ಪ, ಯು ಹ್ಯಾವ್ ಟು ಫಸ್ಟ್ ಫೈಂಡ್ ವಿಚ್ ಕಂಪೈಲರ್ ಟು ಯೂಸ್, ಕಂಪೈಲರ್ ಅಥವಾ ಇಂಟರ್ಪ್ರಿಟರ್ ಇದು ಯಾವ್ದು ಯೂಸ್ ಮಾಡಬೇಕು ಆ ಲ್ಯಾಂಗ್ವೇಜಿಗೆ. ಇದನ್ನ ಏನಂತಂದ್ರೆ ಇದು ಇವಾಲ್ವ್ ಹಾಕ್ಕೊಂತಿರ್ತೈತಿ. ಅಂದರೆ ನಾ ಕಾಲೇಜ್ನಾಗ ಕಲಿಯುವಾಗ ಏನಿತ್ತಲ್ಲ ಅದು ಬೇರೆ ಇತ್ತು, ಈಗ ಬೇರೆ ಐತಿ, ಚೇಂಜ್ ಹಾಕ್ಕೊಂತೈತಿ. ಓಕೆ, ನೀವು ಹೀಗಾಗಿ ನಾ ಈಗ ವಿಡಿಯೋ ಮಾಡೇನಿ, ಈ ವಿಡಿಯೋ ಇದೇ ವರ್ಷ ನೋಡತ್ತಿದ್ರಿ ಅಂದ್ರೆ ಏನಾಗ್ತೈತಿ, ಇದು ರಿಲೆವೆಂಟ್ ಇರ್ತೈತಿ. ಸೇ ಈಗ ನಾ ವಿಡಿಯೋ ಈಗ ಮಾಡಿದ್ದನ್ನು ನೀವು ಇನ್ನು 2 ವರ್ಷ 3 ವರ್ಷ ಅಥವಾ 5 ವರ್ಷ ಬಿಟ್ಟು ನೋಡುವಾಗ ನಾ ಈಗೇನು ಎಕ್ಸ್ಪ್ಲೇನ್ ಮಾಡತ್ತೀನಿ ಈ ಟೂಲ್ಸ್ಗಿಂತನೂ ಇನ್ನೂ ಅಡ್ವಾನ್ಸ್ ಟೂಲ್ಸ್ ಬಂದಿರ್ಬೋದು ಅಥವಾ ಇನ್ನೂ ಚಲೋ ಕಂಪೈಲರ್ ಬಂದಿರ್ಬೋದು. ಸೊ ಈ ಮಾಹಿತಿ ಏನಂದ್ರೆ ಟೈಮ್ ಸೆನ್ಸಿಟಿವ್ ಮಾಹಿತಿ, ಇದು ಔಟ್ಡೇಟೆಡ್ ಆಗುತ್ತೆ. ಆಯಿತಾ? ಅದಕ್ಕೆ ನಾನು ನಿಮ್ಗೆ ಏನು ಮಾಡ್ತೇನೆ ಅಂದ್ರೆ ಒಂದು ಟೆಕ್ನಿಕ್ ಕಲಿಸ್ಕೊಡ್ತೀನಿ. ನೀವು ಈಗಾರ ಮಾಡಿರಿ, ಇನ್ನು 5 ವರ್ಷ ಬಿಟ್ಟು ಮಾಡಿರಿ, ಯಾವಾಗಾದರೂ ಮಾಡಿರಿ, ಅದನ್ನು ಹೆಂಗೆ ಮಾಡಬೇಕು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಫೈಂಡಿಂಗ್ ದ ಕಂಪೈಲರು, ಸೆಕೆಂಡ್ ಫೈಂಡ್ ದ ರೈಟ್ IDE. ಓಕೆ, ಫೈಂಡ್ ದ ರೈಟ್ IDE, ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಎನ್ವಿರಾನ್ಮೆಂಟ್. ಇದನ್ನು ಹೆಂಗೆ ಹುಡುಕಬೇಕು, ಅದನ್ನು ಹೆಂಗೆ ಅರ್ಥ ಮಾಡಬೇಕು, ಅದನ್ನು ಹೆಂಗೆ ಇನ್ಸ್ಟಾಲ್ ಮಾಡ್ಕೋಬೇಕು ಅಂತ ನಿಮ್ಗೆ ನಮ್ಮದು ಲ್ಯಾಪ್ಟಾಪ್ದೊಳಗೆ ನಾನು ಲೈವ್ ಆಗಿ ತೋರಿಸ್ತೀನಿ. ಆ್ಯಂಡ್ ಐ ವಿಲ್ ಶೋ ಇಟ್ ಫಾರ್ ಆಲ್ ದ ಲ್ಯಾಂಗ್ವೇಜಸ್, ಪೈಥಾನ್, ಜಾವಾ, ಸಿ ಮೂರಕ್ಕೂ ತೋರಿಸ್ತೀನಿ. ಮತ್ತು ಮೋರ್ ದೆನ್ ಒಂದು IDE ವೆರ್ ಎವರ್ ಇಟ್ ಇಸ್ ಪಾಸಿಬಲ್ ಅದನ್ನು ತೋರಿಸ್ತೀನಿ. ಸೊ ನಾನು ನಿಮ್ಗೆ ಏನು ಹೇಳ್ಕೊಡಾಕ್ತೀನಿ ಅಂದ್ರೆ ಇದು ರಿಕ್ವೈರ್ಡ್ ಸಾಫ್ಟ್ವೇರ್ ಐತಿ. ಈ ರಿಕ್ವೈರ್ಡ್ ಸಾಫ್ಟ್ವೇರ್ ನಾವು ಹೆಂಗೆ ಹುಡುಕಿ ಹೆಂಗೆ ಇನ್ಸ್ಟಾಲ್ ಮಾಡಿ ಟೆಸ್ಟ್ ಮಾಡಬೇಕು ಆ ಸ್ಕಿಲ್ ಕಲಿಸ್ತಿದ್ದೀನಿ. ಇವತ್ತು XYZ ಇವತ್ತೇನೋ ವಿಜುವಲ್ ಸ್ಟುಡಿಯೋ ಕೋಡ್ ಅಂತೈತಿ, ನಾಳೆ ಇನ್ನೊಂದು ಯಾವುದೋ ಬರ್ಬೋದು. ಅದು ಬಂದರೂ ನೀವು ಅವಾಗ ಇದೇ ಅಪ್ರೋಚನ್ನು ಯೂಸ್ ಮಾಡಿದ್ರೆ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ.